ಗೀತಾ ಮಹಾತ್ಮೆ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯಃ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ಅರ್ಜುನ, ಎಲ್ಲ ಕರ್ಮಗಳನ್ನು ಯಾವಾಗಲೂ ಮಾಡುತ್ತಿದ್ದರೂ ಭಗವಂತನನ್ನೇ ಭಕ್ತಿ ಭಾವದಿಂದ ಆಶ್ರಯಿಸಿದವನಾಗಿದ್ದರೆ ಅಂಥವನು ಭಗವಂತನ ಪ್ರಸನ್ನತೆಯಿಂದ ಶಾಶ್ವತವಾದ ಮೋಕ್ಷವನ್ನು ಪಡೆಯುತ್ತಾನೆ. ಭಗವಂತ ಇಲ್ಲಿ ಒಂದೇ ಮಾತಿನಿಂದ ಪಾರ್ಥನಿಗೆ ಸಮಾಧಾನ ನೀಡುತ್ತಿದ್ದಾನೆ. ಭಗವಂತನನ್ನೇ ಪೂಜ್ಯ ಭಾವದಿಂದ ಆಶ್ರಯಿಸಿಕೊಂಡು ತನ್ನ ಕರ್ಮಗಳನ್ನು ಮಾಡುತ್ತಾ ಇದ್ದರೆ ಭಗವಂತನ ಅನುಗ್ರಹದಿಂದಲೇ ಈ ಎಲ್ಲ ಪ್ರಕ್ರಿಯೆಗಳು ನಡೆದು ಹೋಗುತ್ತವೆ. ಆದರೆ ಸರ್ವಭಾವದಿಂದ ಅವನಲ್ಲಿ ಶರಣಾಗತಿಯನ್ನು ಹೊಂದಬೇಕಷ್ಟೇ. ತಾನು ತನ್ನದು ಎಂಬ ಭಾವನೆಯನ್ನು ಯಾವ ವಿಷಯದಲ್ಲಿಯೂ ಇಟ್ಟುಕೊಳ್ಳದೆ ಎಲ್ಲವೂ ಭಗವಂತನದ್ದು ಎಂಬ ದೃಷ್ಟಿಯಿಂದ ತನ್ನನ್ನು ಸಂಪೂರ್ಣವಾಗಿ ಭಗವಂತನಿಗೆ ಅರ್ಪಿಸಿಕೊಳ್ಳುವಿಕೆಯೇ ಶರಣಾಗತಿ. ಈ ಶರಣಾಗತಿ ಭಕ್ತನು ಯಾವುದೇ ಕರ್ಮವನ್ನು ಮಾಡುತ್ತಿದ್ದರೂ ಅವನನ್ನು ಸದ್ಗತಿಗೆ ಒಯ್ಯುತ್ತದೆ, ಅಲ್ಲದೆ ಮೋಕ್ಷದ ಕಡೆಗೂ ಆತನನ್ನು ಕೊಂಡೊಯ್ಯುತ್ತದೆ. ಆದರೆ ಇಂಥ ಶರಣಾಗತಿ ಸುಲಭವಲ್ಲ. ತನ್ನ ಬದುಕು, ತನ್ನ ಶರೀರ, ತನ್ನ ನೆಮ್ಮದಿಗಳನ್ನು ಕೂಡ ಲೆಕ್ಕಿಸದಷ್ಟು ಮಟ್ಟಿನ ಶರಣಾಗತಿ ಎಲ್ಲರಿಗೂ ಬರಲು ಸಾಧ್ಯವಿಲ್ಲ. ಆದ್ದರಿಂದ ಸರ್ವಭಾವದಿಂದ ಶರಣಾಗತಿ ತನ್ನಲ್ಲಿದೆ ಎಂಬ ಭ್ರಮೆಯಲ್ಲಿ ನಿಷಿದ್ಧವಾದ ಕರ್ಮಗಳನ್ನು ಮಾಡಲು ಮುಂದಾಗಬಾರದು. ಭಗವಂತನನ್ನೇ ಆಶ್ರಯಿಸಿಕೊಂಡು ತನ್ನ ಕರ್ತವ್ಯ ಕರ್ಮಗಳನ್ನು ನಿರ್ವಹಿಸುತ್ತಾ ಮುಂದುವರಿಯುತ್ತಿದ್ದರೆ ಅಂತರಂಗದ ಬೆಳವಣಿಗೆಯ ಪ್ರಕ್ರಿಯೆಗಳು ನಡೆದು ಕೊನೆಯಲ್ಲಿ ಮೋಕ್ಷವೂ ಕೂಡ ಸಿದ್ಧಿಸುತ್ತದೆ ಎಂಬುದಾಗಿ ಇಲ್ಲಿ ಭಗವಂತ ಹೇಳುತ್ತಾನೆ. ಹರಿ ಓಂ.